25,000ಕ್ಕಿಂತ ಹೆಚ್ಚು ಆಟೋ ರಿಕ್ಷಾಗಳು ಸಂಚರಿಸಿದ್ದಾವೆ. ಇಲ್ಲಿ ಈಗಾಗಲೇ ದುಡಿಮೆ ಇಲ್ಲದೆ ಆಟೋ ರಿಕ್ಷಾ ಚಾಲಕರು ನರಳುತ್ತಿದ್ದಾರೆ. ಹೀಗಾಗಿ ಏನು LPG ಮತ್ತು CNG 6 ತಿಂಗಳಲ್ಲಿ 3 ದುಪ್ಪಟ್ಟು ಹೆಚ್ಚಾಗಿದೆ. ಹೀಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ತಕ್ಷಣ ಪೇರ್ ಮೀಟರ್ನ ಹೆಚ್ಚಿಗೆ ಮಾಡಬೇಕು. ಮತ್ತು ಏನು ಇಲೆಕ್ಟ್ರಿಕಲ್ ಆಟೋ ರಿಕ್ಷಾಗಳು ಇವತ್ತು ತಲೆ ತೆಗೆದು ನಿಂತಿದ್ದಾವೆ. ಇಲೆಕ್ಟ್ರಿಕಲ್ ಆಟೋ ರಿಕ್ಷಾಗಳು ಏನು ನೀವು ಈಗಾಗಲೇ 2-3 ವರ್ಷಗಳ ಹಿಂದೆ ಕೊಟ್ಟಿದ್ದೀರಿ, ಅವಕ್ಕೆ ಪರ್ಮಿಟ್ ನೀಡಬೇಕು. ಇನ್ನು ಮುಂದೆ ಬರುವಂತ ಇಲೆಕ್ಟ್ರಿಕಲ್ ವಾಹನಗಳಿಗೆ 5 ವರ್ಷಗಳ ಕಾಲ ಅದನ್ನ ಸಂಪೂರ್ಣ ನಿಷೇಧ ಮಾಡ್ಬೇಕಂದ್ರೆ ಒಂದು ಬೋರ್ ತುಂಬಿದ್ರು ಕೂಡ ಅವ್ರಿಗೆ ಯಾವುದೇ ರೀತಿ ಪರ್ಮಿಟ್ ನೀಡಬಾರ್ದು. ಯಾಕಂದ್ರೆ ಈಗಾಗಲೇ ಹುಬ್ಬಳ್ಳಿ ಧಾರವಾಡದಲ್ಲಿ ಜನಸಂಖ್ಯೆ ಮೀರಿ ಆಟೋ ರಿಕ್ಷಾ ಹೆಚ್ಚಾಗಿದ್ದಾವೆ. ಹಾಗಾಗಿ ನಮ್ಮ ಯಾವುದೇ ಹುಬ್ಬಳ್ಳಿ ಧಾರವಾಡ ಹುಳಿ ನಗರದಲ್ಲಿ ಇರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು, ಇಲೆಕ್ಟ್ರಿಕಲ್ ವಾಹನಗಳಿರ್ಬೋದು, ಇವತ್ತು LPG CNG ಇರ್ಬೋದು. ಈಗಾಗಲೇ LPG CNG 2016ರಲ್ಲಿ ಈಗಾಗಲೇ ಪರ್ಮಿಟ್ ಅನ್ನ ಬಂದ್ ಮಾಡಿದಿರಿ. ಹಾಗಾಗಿ ಈ ಇಲೆಕ್ಟ್ರಿಕಲ್ ಆಟೋ ರಿಕ್ಷಾಗಳಿಗೂ ಕೂಡ ಮುಂದೆ ಬರುವಂತ ದಿನದಲ್ಲಿ ಇವಾಗ ಬ್ರೇಕ್ ಹಾಕ್ಬೇಕು. ಯಾಕಂದ್ರೆ ಜನ ಮೀರಿ ಹೆಚ್ಚಾಗ್ತಿದಾವೆ. ಆಟೋ ರಿಕ್ಷಾ ಚಾಲಕರಿಗೆ ಈಗೇನು ಬಂದಿದ್ದಾರೆ, ಸರಿಯಾದ ರೀತಿಯಲ್ಲಿ ಅವ್ರ ಹತ್ರ ಲೈಸೆನ್ಸ್ಗಳಿಲ್ಲ, ಸರಿಯಾದ ರೀತಿಯಲ್ಲಿ ದಾಖಲಾತಿ ಇಲ್ಲ, ಸರಿಯಾದ ರೀತಿಯಲ್ಲಿ ಅವ್ರಿಗೆ ಏನೇ ಗೊತ್ತಿರಂಗಿಲ್ಲ. ಹೀಗಾಗಿ ಕಂಡಲ್ಲೇ ತಿರುಗಿ ಸರಿಯಾದ ರೀತಿಯಲ್ಲಿ ಅವರು ದುಡಿಮೆ ಆಗ್ತಿಲ್ಲ. ಹಾಗಾಗಿ ನಾವು ಇಲೆಕ್ಟ್ರಿಕಲ್ ಆಟೋ ರಿಕ್ಷಾಗಳಿಗೆ 5 ವರ್ಷಗಳ ಕಾಲ ಇವತ್ತು ಬಂದ್ ಮಾಡಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು 8 ದಿವಸದಲ್ಲಿ ಆಟೋ ರಿಕ್ಷಾ ಚಾಲಕರ ಸಂಘಟನೆಗಳ ಮೀಟಿಂಗ್ ಕರಿಬೇಕು. ಮೀಟಿಂಗ್ ಕರೆದು ಆಟೋ ರಿಕ್ಷಾ ಪೇರ್ ಮೀಟರ್ ಅಂದ್ರೆ ಮೀಟರ್ ದರವನ್ನ ನಿಗದಿ ಮಾಡಬೇಕು. ಇಲ್ಲವಾದ್ರೆ ನಾವು 8 ದಿನಗಳ ಕಾಲ ಕಾಯ್ತೀವಿ. ತಾವೇನಾದ್ರೂ ಮಾಡದಿದ್ರೆ ಹುಬ್ಬಳ್ಳಿಯಿಂದ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಧರಣಿ ಮಾಡ್ತಾ ಮಾಧ್ಯಮ ಕಳ್ಕೊಳ್ಳಿ ವಿನಂತಿ ಮಾಡ್ತಾರೆ. HD 24x7 ನ್ಯೂಸ್, ಇದು ಕನ್ನಡಿಗರ ಧ್ವನಿ.